ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಊರು ಬದಿಗಂಡ. ಇವತ್ತು ಬೆಳಗ್ಗೆನೇ ಶುರು ಆಯ್ತು ಮಳೆ, ಚಳಿ. ಅದಕ್ಕೆ ನಮ್ಮ ಗಂಡ ಒಂದು ಊರಿಂದ ಒಣಕಟ್ಟಿ ಮೀನು ತಗೊಬಂದಿದ್ದ. ಒಣ ಮೀನು ಸಾರು ಮಾಡ್ಕೊಂಡು ಮಳೆ ಬಪ್ಪದಿ ಬಿಸಿ ಹಾಯ್ಕೊ ಉಂಡ್ರಿತ್ತಲ್ಲ, ಎಂಥ ಮಜಾ ಅಂದರೆ ಬನ್ನಿ ನಮ್ಮ ಮಕ್ಕಳಲ್ಲಿ ಎಂತೆಲ್ಲ ರೆಡಿ ಮಾಡ್ತಿದ್ರು ಅಂತ ಕಾಂಬ ನೋಡಿ. ಒಣಕಟ್ಟಿ ಮೀನಿನ ಓನರ್ ಇವರೇ ತಗೊಬಂದು. ಎಂಥ ಒಣಕಟ್ಟಿ ಮೀನು ಯಾವ್ದು? ಒಣ ಮೀನು ಯಾವ್ದು? ಬಂಗಡಿ. ಎಷ್ಟು ತಗೊಬಂದಿರಿ? ಮೀನು ಲೆಕ್ಕ ಮಾಡು ಕೈಲ ಕಣೆ. ತರಕಾರಿ ಎಲ್ಲ ರೆಡಿ ಆದಿತ್ತೀಗ. ನಮ್ಮ ಮುಖ್ಯ ಭಟ್ರಾದಂಥ ಪ್ರಜ್ವಲ್ ಅವರು ಮುಗುಳ್ನಗೆಯಿಂದ ಒಣ ಮೀನು ಸಾರನ್ನು ಮಾಡಲಿಕ್ಕೆ ವಹಿಸ್ಕೊಂಡಿರಿ ಇವತ್ತು. ಈಚೆ ಬದಗಿಲ್ಲಿ ಬಿಗ್ ಬಾಸ್ ಕಾಂತ, ಈಚೆ ಬದಗಿಲ್ಲಿ ಒಣ ಮೀನು ಕಣಿ ಎಲ್ಲ ರೆಡಿ ಆಯ್ತು. ಪೂರ ಹಾಕೋ ಬೇಡ, ನಾಳೆಗೆ ಕೊಚ್ಚಕ್ಕಿ ಕೂಳು ತಂದು ಬಜ್ಜಿ ಮಾಡೋ. ತಲೆಗೊಂದು 7 ಬಪ್ಪಂಗೆ ಹಾಕಿ ಸಾಕ. ತಲೆಗೆ ಒಂದೊಂದು ಸಾಕು ಗಡ. ಸಾಕು ಮಗ, ಒಳ್ಳೆ ಇತ್ತು ಮೀನು ಕಾಣಿ. ಹೋಯ್ ಈಗಿನ ಮೀನೆಲ್ಲ ಕಾಣದೆ ಇತ್ತಲ್ಲ. ಅಡ್ಡು ಬರಬೇಡ, ಸಾಕು. ದೊಡ್ಡ ನಾ ಸಣ್ಣ ತನಕ ಒಂದೊಂದು 7 ಸಾಕಂದ. 1 2 3 4 ಸಾಕು. ನಾಳೆ ಬಜ್ಜಿ ಸಾಕು ಸಾಕು ಮಾರ. ಇತ್ತು 7 ಸಾಕು. ಈಗ ಒಂದು ಸ್ವಲ್ಪ ಬಚ್ಕೊಂಡಿದ್ದು ನಾಳೆಗೆ ಬಜ್ಜಿ ಮಾಡೋಕೆ. ಹಾಂ ಅಡ್ಡಿಲ್ಲ. ಈಗ ಒಣ ಮೀನು ತೊಳೆದು ಬಡ ಹೆಜ್ರಲ್ಲ ಐತೆ, ಲೈಕ್ ಮಾಡಿ ಸ್ವಲ್ಪ ನೆನೆಸಿಡ್ತು ಮಗ. ಈಗ ಒಂದು 5 ನಿಮಿಷ ನೆನೆಸಿಟ್ಟು, 5 ನಿಮಿಷ ನೆನೆಸಿ ಕಾಡಿಕೆ ತೊಳೋ. ಕಾಯಿ ಯಾರಿದ್ರಿ ಇವ್ರ? ಇನ್ನೊಂದು ಸ್ವಲ್ಪ ಕಾಯಿ ಹಾಕಿ ಬರೀ ಇವರ ಮೈನ್ ಕುಕ್ ಇವ್ರು ಎಲ್ಕಣೆ. ಮುಖ ತೋರಿಸಿ ಮೈನ್ ಕುಕ್ಕ. ಸಾರಜ್ಜಿ ಬಾಳೆ ಮುಖ ಸೈ. ರೆಡಿ. ಮಸಾಲೆ ಹಾಕ್ತಿದ್ರ? ಅದೇನು ಸಾಕತ್ತ? ಅದನ್ನೇ ತಗೋ, ಹಿಡಿ ತಗೋ. ಕಲ್ಲರ್ ಕಾಣಿ, ಕಲ್ಲರ್. ಬ್ಯಾಡ್ಗಿ ಮೆಣಸಿನ ಪೂರ್. ಚಂದ ಅಲ್ಲ ನಮ್ಮ ಭಟ್ರಿಗೊಂದು ಹೆಣ್ಣು ಹುಡುಕಿ ಕೊಡಿ ಯಾರು. ಹಾಂ ತರಕಾರಿ ಓತಾಕಿ ಆಯ್ತಾ? ಹಿಂಗೆ ಸಣ್ಣ ಊರಾಗ ಬೇಯ್ತಿರ್ಲಿ, ನಾವು ಮೀನು ಕ್ಲೀನ್ ಮಾಡೋ ಬನ್ನಿ. ಚುಕ್ಕಿದ್ದೀವಿ ಫಸ್ಟ್. ಯಸ್ ವಿಡಿಯೋನ ಮಾಡ್ಕೊಂಡು ಈಗ ಒಂದು 5 ನಿಮಿಷ ಲೈಕ್ ಮಾಡಿ ಕೊದಿಲಿ. ಕಡೆಗೆ ಬಂದ ಇಳಿಸ್ಕೊಂಡ ಒಳ್ಳೆ. ಈ ಸೀಸನ್ ಫಸ್ಟ್ ಟೈಮ್ ಬಿಗ್ ಬಾಸ್ ಕಾಣ್ತಿದ್ದ. ಇಷ್ಟು ಸೀಸನ್ ಬಿಗ್ ಬಾಸ್ ಅಂದರೆ ಅಂತಂದೇಳಿ ಗೊತ್ತಿಲ್ಲ. ಈ ಸೀಸನ್ ನಾವೆಲ್ಲ ಕಾಂತದ್ದು ಕಂಡ್ಕಂಡ ನಮ್ಮ ಟಿಕ್ಕದ ಕಡೆಗೆ ನಮ್ಗಿಂತ ಬೇಗ ಬಂದು ಕೂಗಂತ ಈ ಬಿಗ್ ಬಾಸ್ ಕಾಮ್ಗೆ. ಯಾರು ಇಷ್ಟನ ಈ ಸಲ ಬಿಗ್ ಬಾಸ್ಗೆ? ಐಶು ಅಪ್ಪ ಅಣ್ಣ ನಿಂಗೆ? ನಿಂಗೆ ಯಾರು ಇಷ್ಟ? ಹಾಂ ಮೋಕ್ಷಿತ ಅವನಿಗೆ. ಹಾಂ ಗೊತ್ತು, ಎಲ್ಲರೂ ಡಾರ್ಲಿಂಗ್ ಅವನಿಗೆ. ಪೂರ ಹೆಣ್ಮಕ್ಳು ಪೂರ ಡಾರ್ಲಿಂಗ್ ಅವು. ಈಗ ಒಣಕಟ್ಟಿ ಸಾರಿಗೆ ಬರೀ ಅನ್ನು ಆಯ್ಕು ಉಂಡ್ರೆ ಲೈಕ್ ಹತ್ತಲ ಅಂದ್ಕೊಂಡ ಸಾವುಕಾರ ದಾಸಿ ಒಯ್ಯೋ ಅಂದ. ದಾಸಿ ಬಟ್ಟ ಇವ ಈಗ ಕಾಮಯ್ಯ ದಾಸಿ ಒಯ್ದಂಗೆ ತೋರ್ಸೋ ಬನ್ನಿ. ಹಚ್ಚಿರ ಆಫ್ ಮಾಡಿ ಅರ್ಧ ಗಂಟೆ ಆಯ್ತು. ಇದನ್ನು ಬಿಸಿ ಇನ್ನೊಂದು ಅರ್ಧ ಗಂಟೆ ಬೇಕು. ಒಣ ಮೀನು ಸ್ಮೆಲ್ ಕಾಣದೆ ವರ್ಷಗಟ್ಟಲೆ ಐತೇನೋ ಮಾರ ಸಾಯಿಲಿ. ಅಡ್ಡು ಹಚ್ಚಲ್ ಕಾಣ. ಮಳಿ ಬಪ್ಪತ್ತಿಗೂ ಒಣಕಟ್ಟಿ ಸಾರು 20ಗೂ ಎಂಥ ಮಜಾ ಅಂದರೆ
ಹಾಂ ಕಂಪ್ಲೀಟ್ ಆಯ್ತಾ. ಫೈನಲ್ ಟಚ್ ನಿಂಬೆಹಣ್ಣೊಂದು ಹಿಂಡಿ ಕೊಡ ಒಳ್ಳತ್ ಕಡ ಹುಳಿ ಹುಳಿ ಖಾರ ಖಾರ ಉಪ್ಪು ಉಪ್ಪು ಮಳಿ ಬಪ್ಪತ್ತಿಗಿತ್ತಲ್ಲ ಸ್ವರ್ಗ ಸ್ವರ್ಗ. ದಾಸಿ ಭಟ್ಟ ಇನ್ನು ಭಟ್ರ ದ್ವಾಸೆ ಒಯ್ದ ಇಲ್ಲ ಹುಡುಗಿ ಇಷ್ಟಾಗಿ ಯಾರೀಗ ಒಟ್ಟೊಟ್ಟಿ ದ್ವಾಸೆ ಒಯ್ದಿದೆ. ಹಾಂ 15 ದ್ವಾಸೆಯಾ? ನಿಮ್ಗೆಲ್ಲರೂ ಮನೆಗೆ ಇಲ್ಲ ಹೋಟ್ಲಾಗೆಲ್ಲ ದ್ವಾಸೆ ಭಟ್ರು ಬೇಕಂಬಾಗಿದ್ರೆ ಇವ್ರ ನಮ್ದೊಂದು ಕಾಂಟ್ಯಾಕ್ಟ್ ಮಾಡಿ ಹೇಳತ್ತಾಗ. ಉಂಬುಗೆಲ್ಲ ರೆಡಿ ಆಯ್ರ? ಹಾಂ ಸಾವ್ಕಾರ ಒಂದು ಐಕಣಿ ಕಂಬ ಹೆಂಗಿತ್ತ ಅಟ್ಟು ಬರ್ಬೋದು ತಡಿ ಅವ್ನು ತಿನ್ಲಿ ತೀನ ಹಗುರ ಸೂಪರ್ ಸೂಪರ್. ಬಾಯಿ ನೀರು ಬಿಡಬೇಡಿ ಹೊಟ್ಟೆನೋ ಶುರು ಹತ್ತು ಕಡೆ ಮಾಡಿ. Thank you, sir. Thank you so much. Actually, ನಾನು ವೋಟ್ ಮಾಡಿರೋ ನನ್ನಲ್ಲಿ ಏನೋ ಟ್ಯಾಲೆಂಟ್ ಇದೆ. ನೀವು ನನ್ನ ಮೇಲೆ ಇಟ್ಟಿರೋ ನಿನ್ನಲ್ಲಿ ಇಲ್ಲ ಅಂದ್ರೆ ನೀ ಅಂತ ಬಂದಿರ್ತಿದ್ದೆ. Congratulations. Thank you, sir. Statements. ಐಶ್ವರ್ಯ ಅವರು ಈ ಮನೆಯಲ್ಲಿ ಬರ್ತಾ ಎಲ್ಲೂ ಕಾಣದೆ ಕಳೆದು ಹೋಗ್ತಾ ಇದ್ದಾರೆ. ಎಷ್ಟು ಯಾಕೆ ಅನ್ನೋದವ್ರೆ ಬಂದಾಗ ಸರ್ ಚೆನ್ನಾಗೆಲ್ಲ ಹಾಡ್ಕೊಂತ ಸ್ವಲ್ಪ ಉಪ್ಪಾಯ್ತು ಅಷ್ಟೇ. ಮೀನಾಗ ಉಪ್ಪಿತ್ತಲ್ಲ ಹಂಗೆ ಸ್ವಲ್ಪ ಉಪ್ಪಾಯ್ತು. ಮತ್ತು ಸಾರು ಇತ್ತಲ್ಲ ಒಳ್ಳೆ ಕಣಕ್ಕಾಯ್ತು. ಖಾರು ಹುಳಿ ತಿನ್ಕ ಮತ್ತೆ ಸಿಗ್ತಾ ಇರಿ ನೀವು. ಒಂದು ಉಂಡಾಯ್ತು ಸಾಧಾರಣ 4 ದ್ವಾಸೆ ತಿನ್ಕೊಂಡು ಒಂದೊಂದು 2 ಮುಷ್ಟಿ ಅನ್ನ ಈಗ ಉಂಡ. ಆಹಾ ಈ ಥರ ಊಟ ಇಷ್ಟು ದಿನ ಉಂಡಾಗೆ ನಾ ಏಗಳು ಉಣ್ಲಿಲ್ಲ. ಅಷ್ಟು ಒಳ್ಳೆ ಆಯ್ತು. ಒಣ ಮೀನು ಸಾರು ತಿಂದೆ. ಊರಿಗೆ ಹೋದಳು ಒಣ ಮೀನು ಸಾರು ತಿಂದದ್ದಿಲ್ಲ. ಯಾಗಳ ಜಾಯ್ಮಂದಾಗ ಒಣ ಮೀನು ಸಾರು ಮಾಡ್ದೆ ತಿಂದದ್ದೆ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇವತ್ತು ಉಂಡದ್ದು. ನಮ್ಮ ಗಣೇಶ್ ಅಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮೀನನ್ನು ತಂದು ಕೊಟ್ಟಂಥ ನಮ್ಮ ಗಣೇಶ್ ಅಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಹಬ್ಬ ಇನ್ನು ಊರಿಗೆ ಹೋದಳಿಕೆ ಊರಾಗ ಹೋಗಿ ಎಲ್ಲರಿಗೂ ಪಕ್ಷಪಾತಿ ನಿಲುಗಿತ್ತು ನೀನು. ಪಕ್ಷಪಾತಿ ಅಲ್ಲ ಮಾರ ಮಟ್ಟಿ ಬರ್ತಿ ಐತಿ 7 ಕಡಿಯ ಹೋಯ್ತಾಳಕ ಸೀದಾ ಹೋಯ್ಯ ಇನ್ನು ಮನೆ ಕಮ್ದೆ ಮತ್ತೆ ಸಿಗ್ತೇಕ.